ಯಾವ ನನ್ನಪ್ಪ ತ್ರಿಕಾಲಜ್ಞಾನಿ ಅಮೋಘ ಸಿದ್ಧ ಕೈಲಾಸದೊಳಗ ಅಮೋಘವಾದ ಭಕ್ತಿ ಮಾಡಿದ ಎಷ್ಟು ಯುಗದೊಳಗ ಮಾಡಿದ್ರಪ್ಪ 7 ಯುಗದೊಳಗ ಒಂದೊಂದು ಅವತಾರ ತೊಟ್ಟು ಒಂದೊಂದು ತರ ಭಕ್ತಿ ಮಾಡಿದ್ರಪ್ಪ ಭಕ್ತಿ ಇದು ಲಾಸ್ಟ್ನೇ ಯುಗದೊಳಗ ಅಮೋಘ ಶುದ್ಧ 7ನೇ ಯುಗದೊಳಗ ಅಮೋಘ ಶುದ್ಧ ಶಿವನ ಗತಿಗೆ ಮೇಲೆ ಜನಿಸಿ ಬಂದ ಶಿವನ ಗತಿಗೆ ಮೇಲೆ ಅಮೋಘ ಶುದ್ಧ ಜನಿಸಿ ಬಂದ ಅದ ಪಾರ್ವತ ದೇವಿ ಅಂತಾಳ ಏನಂತಿಲ್ಪ ಭಗವಂತ ನಿನ್ನ ಗತಿಗೆ ಮೇಲೆ ಈ ಕೂಸಿನ ಜನನ ಆಗ್ಯದಪ್ಪ ಜನನ ಈ ಕೂಸಿನ ಮರ್ಮ ನನಗೆ ಹೇಳಬೇಕಾಗ್ಯದ ಅವಾಗ ಭಗವಂತ ಹೇಳ್ತಾನ ದೇವಿ ಏನಂತ ಹೇಳ್ತಾನ್ರಿಪ್ಪ ದೇವಿ ಒಂದಲ್ಲ ಯಾರಲ್ಲ ಯುವ ಯುಗದಾಗ ಅಮೋಘವಾದ ಭಕ್ತಿ ಮಾಡ್ಯಾದ ಹೌದಾ ಇದು ಸ್ವಂತ ಯಾರ ಮಗುವಾದ ಇದು ನನ್ನ ಕೂಸಲ್ಲ ಹೌದಾ ಅಮೋಘವಾದ ಭಕ್ತಿ ಮಾಡ್ಯಾನ ಇವನ ಹೆಸರು ಅಮೋಘ ಶುದ್ಧ ಇಟ್ಟು ಕರಿ ದೇವಿ ಅಂತ ಹೌದ್ರಿಪ್ಪ ಅವಾಗ ಭಗವಂತನ ಮಾತು ಕೇಳಿ ಪಾರ್ವತ ದೇವಿ ಖುಷಿನ ತಗೊಂಡು ಎದಿಗೆ ಹಾಕೊಂಡು ಎದಿ ಹಾಲು ಕುಡಿಸಿ ಅಮೋಘ ಶುದ್ಧ ಅಂತ ನಾಮಕರಣ ಇಟ್ಟು ಕರೆದು ಮುಂದೆ ಅಮೋಘ ಶುದ್ಧ ತಾಯಿ ಪಾರ್ವತ ದೇವಿ ಎದಿ ಹಾಲು ಕುಡಿದು ಭಕ್ತಿದ ಮಗ ಬೆಟ್ಟಾಗಿ ಬೆಳೆದ ನಿಂತ ಅಮೋಘ ಶುದ್ಧದ ತಾಯಿ ಪಾರ್ವತ ದೇವಿ ಒಂದು ಮಾತು ಕೇಳ್ತಾ ಏನಂತ ಕೇಳುವ ಮಾತಾ ಅಮೋಘ ಶುದ್ಧ ನನ್ನ ಎದೆ ಹಾಲು ಕುಡಿದು ನೀವು ಬೆಟ್ಟಾಗಿ ನಿಂತೀರಿ ಹೌದಾ ಮತ್ತ ನಿನಗೆ ನಾ ಹೆಚ್ಚಿನ ಹಾಕಿದೀನೋ ನಿನ್ನ ತಂದೆ ಹೆಚ್ಚಿನವಾದ ಅಮೋಘ ಶುದ್ಧ ಕೇಳ್ತಾಯಿ ಅವಾಗ ಅಮೋಘ ಶುದ್ಧ ಹೇಳ್ತಾನೆ ಯಾವ ತಾಯಿ ಏನಂತಂದ ಜಗತ್ತೊಳಗ ಅವರ ಗುರು ಕಾಯ್ತಾನ ಹೌದಾ ಗುರು ಜಗತ್ತ ಕಾಯೋರಲ್ಲ ಅದಕ್ಕೆ ನನ್ನ ತಂದೆನೇ ಶ್ರೇಷ್ಠ ಅಂದ ಅಮೋಘ ಶುದ್ಧ ಹೌದಾ ಅವಾಗ ತಾಯಿಗೆ ತುಂಬದಂಗಾಯ್ತು ಭಟ್ಟದ ಮಗನ್ ಬೆಟ್ಟ ಮಾಡೀನಿ ಹೌದಾ ಮತ್ತ ನಾನು ಬಿಟ್ಟು ತಂದೆನೇ ಶ್ರೇಷ್ಠ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಪಾರ್ವತ ದೇವಿ ಅಂದ್ರಪ್ಪ ಅವಾಗ ಅಮೋಘ ಶುದ್ಧ ಇನ್ನೊಂದು ಮಾತು ಹೇಳ್ತಾಳ ಏನಂತ ಹೇಳ್ತಾಳು ಎಲ್ಲೋ ಅಮೋಘ ಶುದ್ಧ ನಿನ್ನ ಗುರು ನಿನ್ನ ತಂದೆ ಹೆಚ್ಚಿನ ಹುಳ ಮುಟ್ಲ ಹೂವ ತರಬೇಕು ಕಪ್ಪಿ ಮುಟ್ಲ ಸಿದ್ಧ ತರಬೇಕು ನಿನ್ನ ಗುರುವಿನ ಸೇವೆ ಮಾಡಿದ ಕರೆ ನೀನು ಶಿವನ ಮಗ ತಂದಿಗೆ ತಕ್ಕ ಮಗ ಆಗ್ತೀವಿ ಹೌದಾ ಅವಾಗ ತಾಯಿ ಮಾತಿಗೆ ಕುಲು ನಕ್ಕು ಅಮೋಘ ಶುದ್ಧ ಹೇಳ್ತಾನೆ ಯಾವ ತಾಯಿ ಏನಂತ ಹೇಳಿದ್ರಪ್ಪ ನನಗ ನಿನ್ನ ಆಶೀರ್ವಾದ ಬೇಕು ಗುರುವಿನ ಆಶೀರ್ವಾದ ಎತ್ತಂದ್ರ ನಾನು ನಿನಗೆ ಕೊಟ್ಟ ಮಾತ ನಾವು ಮುಂದಿಟ್ಟು ಹೆಚ್ಚಿ ಎಂದೇ ಕೇಳಂಗಿಲ್ಲ ಹೌದಾ ನೀ ಆಶೀರ್ವಾದ ಮಾಡು ನಾವು ಹೂವ ಸಿದ್ಧ ತರಕ್ ಹೊಂಟೀನಿ ಅಂತ ತಿಳ್ಕೊಂಡು ತಾಯಿ ಆಶೀರ್ವಾದ ಪಡ್ಕೊಂಡು ಅಪ್ಪ ಮುಗಿಸಿದ ಹೂವ ಸಿದ್ಧ ತರಕ್ ಹೊಂಟ ಓದಂತ ಸಮಯದೊಳಗ ತಾಯಿ ಸುಮ್ಕೊಂಡ್ರಿಲ್ಲ ಏನ್ ಮಾಡೋ ತಾಯಿ ಮಗನ ಭಕ್ತಿ ಒರಿಗಚ್ಚು ಕಾಲು ಬಂದಲ್ಲ ತಿಳ್ಕೊಂಡು ಏನ್ ಮಾಡುವ ತಾಯಿ ಒಂದು ಸುಂದರವಾದ ಒಂದು ಹೆಣ್ಣ ಪಳಕಾವಂತಿನ ತಯಾರು ಮಾಡಿ ಅಮೋಘದ ಭಕ್ತಿ ಹಾಳು ಮಾಡಿಸಲಾಗಿ ಬಿಟ್ಟು ಬಿಡ್ತಾರ ಹೌದಾ ನೋಡ್ರಿ ಅಂತವ್ರಿಗೆ ಕಾಡುದು ಬಿಟ್ಟಿಲ್ಲ ಅಮೋಘದ ಕಾಡು ಬಿಟ್ಟಿಲ್ಲ ಮತ್ ನಮ್ಮನ್ನ ದಾವಣಿ ಮಂತ್ರ ಪಾಳ್ಯನ ಅವಾಗ ಕಾಡ್ಬೇಕಂತ ತಿಳ್ಕೊಂಡು ಬಳಕಾವತಿನ ಕಟ್ಟು ಕಳಿಸ್ತಾಳ ಅವಾಗ ಬಳಕಾವತಿ ಅಮೋಘದ ಮುಂದೆ ಹೋಗಿ ನೃತ್ಯ ಮಾಡ್ಕೋತ ಹೋಗಿದೆ ಅಂತ ಹೇಳ್ತಾಳ ಡ್ಯಾನ್ಸ್ ಮಾಡಕತ್ತು ಹೇಳ್ತಾಳ ಬಳಕಾವತಿ ಏನಂತ ಹೇಳ್ತಾರಿಪ್ಪ ಯಪ್ಪ ಅಮೋಘದ ನಾನ್ ನಿನ್ನ ಮದುವೆ ಆಗಕ್ಕೆ ಬಂದಿ ನೋಡಪ್ಪ ಹೌದಾ ನಾನಿನ್ ಲಗ್ನ ಆಗಕ್ಕೆ ಬಂದಿನಿ ಅಂದು ಅವಾಗ ಅಮೋಘದ ದಿಂಗ ಬಡದಂಗ ಒಂದು ಮಾತು ಹೇಳ್ತಾನ ಏನ್ ಹೇಳಿರಪ್ಪ ಅಮೋಘದ ಮಾತಾ ಯಾವ ತಾಯಿ ನಾ ಈಗ ಪಾರ್ಮಾರ್ಥದೊಳಗೆ ಬಂದೀನಿ ನಾನು ಏನದೀನಿ ನಾ ಭಕ್ತಿ ಲೋಕದೊಳಗ ಗುರುವಿನ ಸೇವಾದೊಳಗದೀನಿ ಹೌದು ನನ್ನ ಕಣ್ಣಿಗೆ ಕಾಣುವಂತ ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿದೀನಿ ನಾನು ಗುರುವಿನ ಸೇವಾ ಕೊಳ್ಳ ಮುಟ್ಲಾದು ಕಪ್ಪಿ ಮುಟ್ಲ ಸಿದ್ಧ ತಗೊಂಡು ಹೊಂಟೀನಿ ತಾಯಿ ನಾನು ಗುರುವಿನ ಸೇವಕ ತಾಯ ಮಾಡತ್ತಲ್ಲ ನೀ ಮೊದಲು ದಾರಿ ಬಿಡು ಅಂತ ಅವಾಗ ಬಳಕಾವತಿ ಏನಂದ್ರಪ್ಪ ಅಮೋಘದಾಗ ಬಳಕಾವತಿ ದಾರಿ ಬಿಡ್ಲಿಲ್ಲ ದಾರಿ ಅಡ್ಡಗಟ್ಟಿ ಹಠ ಹಿಡಿದು ಮಾತು ಹೇಳ್ತಾ ಏನ್ ಹೇಳಿದ್ರು ಮಾತಾ ನನ್ನ ಮದುವೆ ಅಕ್ಕಿನಲ್ಲಿ ನಿನಗೆ ದಾರಿ ಬಿಡ್ತೀನಿ ಇಲ್ಲಾಂದ್ರೆ ನಿನಗೆ ದಾರಿ ಬಿಡಂಗಿಲ್ಲ ಅಂತ ಹಠ ಹಿಡಿದು ಕೂತಾಗ ಬಿಡಾದಂದ್ರು ಕೈಲಾಸದೊಳಗ ಬಳಕಾವತಿ ಒಂದು ಮಾತು ಕೊಟ್ಟ ಅಮೋಘದ ಏನಂತ ಕೊಟ್ಟಪ್ಪ ಮಾತಾ ಈ ಕೈಲಾಸದೊಳಗ ನೀವು ಮದುವೆ ಆಗೋದಾಗಂಗಿಲ್ಲ ಹೌದಾ ನಾನು ಮದುವೆ ಆಗಬೇಕಿತ್ತಂದ್ರ ಎತ್ತಂದ್ರೆ ನೀವು ಮತ್ತೆ ಲೋಕದೊಳಗ ನಡ ಹಟ್ಟಿ ನಾಗರವರ ಮಗಳು ಪದ್ಮಾವತಿ ಹುಟ್ಟಿದ ನಾನು ಕೂಡ ಹಿಡಿದಿ ನನ್ನ ಜೋಡಿ ಮದುವೆ ಕೂಡ ಹಿಡಿಲಿಲ್ಲ ಅಂದ್ರೆ ನನ್ನ ಬೆತ್ತದ ಜೋಡಿ ಮದುವೆ ಅಂತ ತಿಳ್ಕೊಂಡು ಅಮೋಘದ ಕೈಲಾಸದೊಳಗ ಬಳಕಾವತಿಗೆ ಮಾತು ಕೊಟ್ಟ ಈ ಪ್ರಕಾರ ಬಳಕಾವತಿಗೆ ಮಾತು ಕೊಟ್ಟ ತಾಯಿ ಹೇಳಿದ ಪ್ರಕಾರ ಹುಳ ಮುಟ್ಲ ಹೂವ ತಗೊಂಡ ಕಪ್ಪಿ ಮುಟ್ಲ ಸಿದ್ಧ ತಗೊಂಡ ತಾಯಿ ತಂದೆ ಸೇವೆ ಮಾಡಿದ ತಾಯಿ ಇಟ್ಟ ಪರೀಕ್ಷೆ ಅಮೋಘದ ಪಾಸ್ ಆದ್ರಪ್ಪ ನನ್ನಪ್ಪ ಅಮೋಘದ ಕೈಲಾಸ ಬಿಟ್ಟು ಇದೇ ಮತ್ತೆ ಲೋಕಕ್ಕೆ ಬರಬೇಕಾಯ್ತು ಬರುವ ಸಂದರ್ಭದಾಗ ಏನಂತ್ರಿಪ್ಪ ಬರುವಂತ ಸಂದರ್ಭದೊಳಗ
ಬಂದ. ಹಾ ಹಾ ಓಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಲ್ಪ ವೃಕ್ಷ ಬಡವಗ ಭಾಗ್ಯ ಬಂಜಿಗ ತೊಟ್ಲ ಮಳಿ ಕೀಲ ಬೆಳೆ ಕೀಲ ಸಾಲ ಸತ್ತಿಗೆ ಮೇಲ ಕಳಸ ತಗೊಂಡು ತಂದೆ ಹಿಂದ್ ಮಾಡ್ಕೊಂಡು ನಂದಿ ಮುಂದ್ ಮಾಡ್ಕೊಂಡು ಸಂಗಾಟ ಬಂದಾಶನ ಬರ್ಕೊಂಡ ಎಲ್ಲಿಗೆ ಬಂದಿರೋದು ಅಮೋಕ್ಷದ ಮರಳು ಮುಮ್ಮೆಟ್ಟು ಗುಡ್ಡ ಕೇಳ್ಕೊಂಡ ಶಿವನಿಗೆ ತಂದು ಶಿವಪುರ ಹೆಚ್ಚಾಗಿ ಇಳಿಸದ ಕೈಲಾಸ ವಚನ ಕೊಟ್ಟ ಪ್ರಕಾರವಾಗಿ ಹೌದು ನನ್ನ ಹತ್ತಿ ನಾಗರಗೌಡ ಮಗಳು ಪದ್ಮಾವತಿ ಅಮೋಕ್ಷದ ಲಗ್ನ ಹೌದ್ರಿಪ್ಪ ಅಮೋಕ್ಷದ 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ವರವಿನ ಮಕ್ಕಳು. ಯಾರ್ಯಾರಿಪ್ಪ ಅವ್ರ ಮಕ್ಕಳು ಪುಣ್ಯದ ಮಕ್ಕಳು ಯಾರು? ಯಾರು ದೇವನದ ಮಾಸಿದ್ದಪ್ಪ, ಹೌದು ತೇರವಾಡ ಮಂಗಯ್ಯ, ಕರ್ಮಿ ಮಲಕಾರ್ಸಿದ್ದ. ಹೌದ್ರಿಪ್ಪ ಇವರು ಪುಣ್ಯದ ಮಕ್ಕಳು. 4 ಮಂದಿ ವರವಿನ ಮಕ್ಕಳು ಯಾರು? ಅವ್ರ ಯಾರಿಪ್ಪ ಅವತಾರ ಸಿದ್ಧ, ದೇವೇಂದ್ರ ಬಿಳಿಯಾನ ಸಿದ್ಧ, ಆಚೆಗೌಡ ಸೋಮನ್ ಮತ್ತೆ, ಕಡಿವಟ್ಟ ಸಣ್ಣ ಮತ್ತೆ, ಒಬ್ಬಕ್ಕೆ ಯಾರ ಮಗಳು ರೇವಕಾರಿ. ಹೌದು ರೇವಕಾರಿ ಯಾರಿಗೆ ಕೊಟ್ಟಾರ? ಯಾರಿಗ್ ಕೊಟ್ಟಾರ ಮಕ್ಕನಾಪುರಕ್ಕೆ ಹೊನ್ನಪ್ಪಗೌಡ ಕೊಟ್ಟು ತಂಗಿ ಲಗ್ನ ಮಾಡ್ಯಾರ. ಹೌದಾ 4 ಮಂದಿಯಿಂದ 21 ಮಂದಿ ಧರ್ಮ ಹುಟ್ಟ್ಯಾರ. 21 ಮಂದಿಯಿಂದ 21 ಮಂದಿ ಧರ್ಮ ಒಳಗ ಒಬ್ಬಕ್ಕೆ ಹೆಣ್ಣು ಮಗಳು ಗುಪ್ಪಿಯ ಬಂದ ಹೆಣ್ಣು ಮಗಳು ಹುಟ್ಟ್ಯಾರ. ಹೌದೌದು 21 ಮಂದಿಯಿಂದ 101 ಮಂದಿ ಧರ್ಮ ಹುಟ್ಟ್ಯಾರ. 101 ಮಂದಿಯಿಂದ 101 ಮಂದಿ ಧರ್ಮ ಒಳಗ ಒಬ್ಬಕ್ಕೆ ಹೆಣ್ಣು ಮಗಳು ದ್ಯಾಮವ್ವ ಹೆಣ್ಣು ಮಗಳು ಹುಟ್ಟ್ಯಾರ. ಹೌದು